ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿ ಬಸ್ನಿಂದ ಅಪಘಾತಕ್ಕೆ ಒಳಗಾಗ್ತಾ ಇರೋರು, ಜೀವ ಕಳ್ಕೊಳ್ತಾ ಇರೋರ ಸಂಖ್ಯೆ ಬಗ್ಗೆ ಪ್ರತಿದಿನ ನಾವು ಮಿಸ್ ಇಲ್ದಂಗೆ ವರದಿ ಕೊಡ್ತಾ ಇದ್ದೀವಿ. ಬಸ್ ಚಾಲಕರ ಬೇಜವಾಬ್ದಾರಿ ಚಾಲನೆಯಿಂದ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಟ್ರಾಫಿಕ್ನ ಸಮಸ್ಯೆ ಮತ್ತು ಜನರ ಜೀವಕ್ಕೆ ಹಾನಿ ಆಗ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ ಏನು? ಸಾರಿಗೆ ಇಲಾಖೆ ಯಾಕೆ ಇದರಲ್ಲಿ ಸರಿಯಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ? ಡೀಟೇಲ್ಸ್ ಇದೆ ನೋಡು. ನಗರದ ಟ್ರಾಫಿಕ್ಕಿಗೆ ಬಿಎಂಟಿಸಿ ಬಸ್ಗಳು ಕಾರಣ. ಒಂದು ತಿಂಗಳಲ್ಲಿ 311 ಬಸ್ಗಳ ಬ್ರೇಕ್ ಫೇಲ್. ಒಂದು ದಿನಕ್ಕೆ ಅಂದಾಜು 92 ವಾಹನಗಳ ಬ್ರೇಕ್ ಫೇಲ್. ರಾಜ್ಯದ ರಾಜಧಾನಿ ಬೆಂಗಳೂರು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಹಾಗೆಯೇ ಅನೇಕ ಸಮಸ್ಯೆಗಳಿಂದ ನರಳುತ್ತಾ ಇದೆ. ಅದರಲ್ಲೂ ಟ್ರಾಫಿಕ್ ಸಮಸ್ಯೆ ಬೆಂಗಳೂರಿಗರಿಗೆ ಅತಿ ಹೆಚ್ಚು ಕಾಡ್ತಾ ಇರುವಂತದ್ದು. ಇದರ ಪರಿಹಾರಕ್ಕಾಗಿ ಬೆಂಗಳೂರು ನಗರ ಪೊಲೀಸರು, ಟ್ರಾಫಿಕ್ ಪೊಲೀಸರು, ಸಾರಿಗೆ ಇಲಾಖೆಯವರು ನಾನಾ ಯೋಜನೆಗಳನ್ನ ಹಾಕೊಂಡ್ರೂ ಕೂಡ ಅದು ಫಲ ಕೊಡ್ತಾ ಇಲ್ಲ. ಬಹಳ ಮುಖ್ಯವಾಗಿ ನಗರದ ಟ್ರಾಫಿಕ್ಕಿಗೆ ಬೆಂಗಳೂರಿನಲ್ಲಿ ಸಂಚರಿಸುವ ಬಿಎಂಟಿಸಿ ಬಸ್ಸುಗಳೇ ನೇರ ಕಾರಣ ಎಂಬ ಶಾಕಿಂಗ್ ವಿಷಯ ಇದೀಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಪ್ರತಿನಿತ್ಯ ಲಕ್ಷಾಂತರ ಜನರನ್ನ ಹೊತ್ತು ನಗರದ ಮೂಲೆ ಮೂಲೆಗೂ ಕೂಡ ತಲುಪಿಸ್ತವೆ. ನಗರದಲ್ಲಿ 6,000ಕ್ಕೂ ಹೆಚ್ಚು ಬಸ್ಗಳು ದಿನನಿತ್ಯ ಸಂಚಾರವನ್ನು ಮಾಡ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿ ಬಸ್ಗಳ ಬ್ರೇಕ್ ಫೇಲ್ ಪ್ರಕರಣ ಹೆಚ್ಚಾಗ್ತಿದ್ದು ಪ್ರಯಾಣಿಕರ ಆತಂಕ ಕಾರಣವಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ 281 ಬಿಎಂಟಿಸಿ ಬಸ್ಗಳು ಹಾಗೂ 30 ಕೆಎಸ್ಆರ್ಟಿಸಿ ಬಸ್ಗಳ ಬ್ರೇಕ್ ಫೇಲ್ ಆಗಿದೆ. ಇದರಿಂದ ನಗರದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ಗೆ ನೇರ ಕಾರಣವಾಗಿದೆ ಅಂತ ಹೇಳಿ ಸಂಚಾರ ಆಯುಕ್ತರು ತಿಳಿಸಿದ್ದಾರೆ. ಬೆಂಗಳೂರಲ್ಲಿ 496 ಸಿಗ್ನಲ್ಗಳಿದೆ. ಬಹಳ ಮುಖ್ಯ ಸಂಚಾರ ದಟ್ಟಣೆ ಇರೋದು ಮತ್ತು ಭಾಳಷ್ಟು ವೆಹಿಕಲ್ ಮೂವ್ಮೆಂಟ್ ಇರೋದು 75 ಜಂಕ್ಷನ್ಸ್ನ BBMP ಅವರು ಐಡೆಂಟಿಫೈ ಮಾಡಿ ಸುರಕ್ಷಾ 75 ಅಂತ ಒಂದು ಸ್ಕೀಮ್ ಮಾಡಿದ್ದು ಕಳೆದ 2 ವರ್ಷಗಳ ಹಿಂದೆ. ಜಂಕ್ಷನ್ಗೆ ಸುಮಾರು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಅದನ್ನು ಇಂಪ್ರೂವ್ ಮಾಡಿ ಈಸಿ ಮೂವ್ಮೆಂಟ್ ಆಫ್ ವೆಹಿಕಲ್ಸ್, ಸಂಚಾರ ವೆಹಿಕಲ್ ಮೂವ್ಮೆಂಟ್ಗೆ ಭಾಳ ಸುಲಭವಾಗಿ ಸ್ಮೂತಾಗಿ ಹೋಗಲಿಕ್ಕೆ ಮತ್ತು ಯಾವುದೇ ರೀತಿ ಕಯಾಸ್ ಆಗದಿರೋದು ನೋಡ್ಕೊಳ್ಳಿಕ್ಕೆ ಡಿಸೈನ್ ಮಾಡಿ ಅದು ಈಗ ಪ್ರೋಗ್ರೆಸ್ಸಲ್ಲಿದೆ. ಇದರಲ್ಲಿ ಡಿಸೈನಲ್ಲಿ ವೆಹಿಕಲ್ ಮೂವ್ಮೆಂಟ್ ಈಸಿ ಇರುತ್ತೆ, ಪೆಡೆಸ್ಟ್ರಿಯನ್ ಮೂವ್ಮೆಂಟ್ಗೂ ಜೀಬ್ರಾ ಕ್ರಾಸಿಂಗು ಮತ್ತು ಅವ್ರಿಗೆ ಐಲ್ಯಾಂಡ್ಗಳು ಕ್ಲಿಯರ್ ಆಗಿ ಡಿಮಾರ್ಕೆಟೆಡ್ ಇರುತ್ತೆ. ಕನ್ಫ್ಯೂಷನ್ ಎಲ್ಲ ವೆಹಿಕಲ್ ಮೂವ್ಮೆಂಟು ಭಾಳ ಸ್ಮೂತ್ ಆಗಿ ಹೋಗುತ್ತೆ. ಸೊ ಇದರಿಂದ ನಿಮಗೆ ಟ್ರಾಫಿಕ್ ಜಾಮ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಒಂದು ಅಂದಾಜಿನಂತೆ ಪ್ರತಿನಿತ್ಯ 92 ವಾಹನಗಳ ಬ್ರೇಕ್ ಫೇಲ್ ಆಗ್ತಿವೆ. ಹೆಚ್ಚಾಗಿ ಬಿಎಂಟಿಸಿಯ ಡಕೋಟಾ ಬಸ್ಗಳು ಮಾರ್ಗ ಮಧ್ಯೆಯೇ ಕೆಟ್ಟು ನಿಲ್ತಿವೆ. ಇದರಿಂದ ಟ್ರಾಫಿಕ್ ಉಂಟಾಗೋದರ ಜೊತೆಗೆ ಪ್ರಯಾಣಿಕರ ಪ್ರಯಾಣಕ್ಕೂ ಕೂಡ ಅಡಚಣೆ ಉಂಟಾಗ್ತಿದೆ. ಮತ್ತೊಂದು ಕಡೆಯಲ್ಲಿ ಮಾರ್ಗ ಮಧ್ಯೆಯೇ ಬಸ್ಗಳ ಬ್ರೇಕ್ ಫೇಲ್ ಆಗ್ತಿದ್ದು ಕಂಟ್ರೋಲ್ ಸಿಗದೆ ಚಾಲಕರು ಬ್ರಿಡ್ಜ್ ಮೇಲೆ ಹತ್ಸೋದು, ಅಂಗಡಿಗಳಿಗೆ ಡಿಕ್ಕಿ ಹೊಡೆಸೋದು ಕೂಡ ಮಾಡ್ತಿದ್ದಾರೆ. ಈ ಬ್ರೇಕ್ ಫೇಲ್ ಆದ ಬಸ್ಗಳನ್ನ ಎತ್ತೋದಕ್ಕೆ ಬಿಎಂಟಿಸಿ ಇಲಾಖೆ ಹಾಗೂ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಒಂದು ಸಂಚಾರ ದಟ್ಟಣೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಇಸ್ ಭಾಳಷ್ಟು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗುತ್ತೆ. ಬೆಂಗಳೂರಲ್ಲಿ ನಮಗೆ 92 ವೆಹಿಕಲ್ಸ್ ಬ್ರೇಕ್ ಡೌನ್ ಆಗುತ್ತೆ. ನಮಗೆ ಹೆವಿ ವೆಹಿಕಲ್ BMTC ಬಸ್ ಆಗಲಿ, KSRTC ಆಗಲಿ ಅಥವಾ ಪ್ರೈವೇಟ್ ವೆಹಿಕಲ್ ಆಗಲಿ ಅಥವಾ ಲಾರಿ ಬ್ರೇಕ್ ಡೌನ್ ಆದರೆ ನಮಗೆ ಅದು ಮೂವ್ ಮಾಡೋದಲ್ಲಿ ಭಾಳ ಸಮಸ್ಯೆ ಆಗುತ್ತೆ. ಸೆಪ್ಟೆಂಬರ್ ಮಂತಲ್ಲಿ ನಾವು ತಗೊಂಡ್ರೆ BMTC ಅರೌಂಡ್ 281 ಇತ್ತು, KSRTC ಅರೌಂಡ್ 30 ಆಡ್ ನಂಬರ್ಸ್ ಆಗಿತ್ತು. ಬಸ್ಸಸ್ನ ಮೂವ್ ಮಾಡಲಿಕ್ಕೆ 4 ರೆಕ್ಕರ್ಸ್ನ ನಮಗೆ ಪೀಕ್ ಅವರ್ಸಲ್ಲಿ ನಮಗೆ ಅಲಾಟ್ ಮಾಡಿದ್ದಾರೆ. ನಾವು ಸಿಟಿಯಲ್ಲಿ 4 ಸ್ಟ್ರಾಟಜಿಕ್ ಪೊಸಿಷನ್ಸಲ್ಲಿ ಅದನ್ನು ಇಟ್ಟಿದ್ದೀವಿ. ಬೈ ಚಾನ್ಸ್ ಯಾವುದಾದ್ರೂ ವೆಹಿಕಲ್ ಬಸ್ಸಸ್ ಬ್ರೇಕ್ ಡೌನ್ ಆದರೆ ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸ್ಗೆ, ನಮ್ಮ ಮೇಲೆ ಕಂಟ್ರೋಲ್ ರೂಮ್ಗೆ, ಅದೇ ರೀತಿ BMTC ಕನ್ಸರ್ನ್ ಡಿಪೋ ಮ್ಯಾನೇಜರ್ಗೆ ಮತ್ತು ಮೆಕ್ಯಾನಿಕ್ಗೆ ಇಮಿಡಿಯೇಟ್ಲಿ ಇಂಟಿಮೇಷನ್ ಹೋಗಿ ವಿತಿನ್ ಫ್ಯೂ ಮಿನಿಟ್ಸ್ ಅದನ್ನು ತೆಗಿಲಿಕ್ಕೆ ಲಾಸ್ಟ್ 2 ಮಂತ್ಸಿಂದ ಇದು ನಡೀತಾ ಇದೆ. ಇನ್ನು BMTC ನಿಯಮದ ಪ್ರಕಾರ ನಿತ್ಯವೂ ಕೂಡ ಡಿಪೋದಿಂದ ಬಸ್ಗಳನ್ನು ಹೊರತೆಗೆಯುವ ಮುನ್ನ ಕಂಡೀಷನ್ ಚೆಕ್ ಮಾಡಬೇಕು. ಕಂಡೀಷನ್ ಅನ್ನ ಚೆಕ್ ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇರೋದ್ರಿಂದ ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ಇದೆ. ಅದೇನೇ ಹೇಳಿ BMTC ಇಂತಹ ಬ್ರೇಕ್ ಫೇಲ್ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಇಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.